ನಮಸ್ಕಾರ ನನ್ನೆಲ್ಲ ಸ್ನೇಹಿತರು. ಇವತ್ತು ಸಂಜೆ ಏನಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇದು ಸೂಪರ್ ಕ್ವಿಕ್ ರೆಸಿಪಿ ಅಂತ ಹೇಳ್ತೀನಿ. ಎಷ್ಟು ಬೇಗ ಆಗುತ್ತೆ ಮತ್ತೆ ನಾನ್ ಸ್ಪೈಸಿ, ಯಾವುದೇ ತರಹದ ಖಾರ ಉಪಯೋಗಿಸಿಲ್ಲ ಇದರಲ್ಲಿ. ಸೂಪರ್ ಕ್ವಿಕ್ ಆಗುವಂಥ ರೆಸಿಪಿ ಇದು. ರವೆ ಬಿಳಿ ವಡೆ ಅಂತ ನೋಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದ್ರೆ ನೋಡಕ್ಕೆ ಮುದ್ದಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಕ್ಕೆ. ಹಾಗೆ ಈ ತರ ಒಂದು ಸಿಂಪಲ್ ಚಟ್ನಿ, ಓಕೆ, ಸಿಂಪಲ್ ಚಟ್ನಿ ಮಾಡಿ ಈ ವಡೆ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಾಗುತ್ತೆ. ತುಂಬಾ ಘಮ ಘಮ ಅಂತಿರುತ್ತೆ. ಸೂಪರ್ ಕ್ವಿಕ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ರವೆ ಬಿಳಿ ವಡೆ, ಗರಿ ಗರಿಯಾದ ರುಚಿಯಾದ ರವೆ ಬಿಳಿ ವಡೆ ಇವತ್ತಿನ ರೆಸಿಪಿ ನೋಡಿ. ನಾನೇ ಇವಾಗ ತಿಂದು ತೋರಿಸ್ತೀನಿ. ಏನ್ ಚೆನ್ನಾಗಿದೆ ಗೊತ್ತಾ? ನೋಡಿ, ಒಂಚೂರು ಚಟ್ನಿ ಹಾಕೋತೀನಿ. ಮಸ್ತಾಗಿರುತ್ತೆ ನೋಡಿ ಚಟ್ನಿ. ಗರಿ ಗರಿಯಾದ ಬಿಳಿ ವಡೆ. ಬನ್ನಿ, ರವೆ ಬಿಳಿ ವಡೆ ಮಾಡಕ್ಕೆ ಏನೇನು ಪದಾರ್ಥ ಬೇಕು ತೋರಿಸ್ತೀನಿ. ಜಾಸ್ತಿ ಏನೂ ಇಲ್ಲ. 1 ಕಪ್ ಚಿರೋಟಿ ರವೆ ತಗೊಳ್ಳೋಣ. ಚಿರೋಟಿ ರವೆ ತಗೊಳ್ಳೋದು ತೋರಿಸ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 2.5 ಕಪ್ಪಷ್ಟು ನೀರು ತಗೋಬೇಕು. ಅದರಿಂದ ಆ ಚಿರೋಟಿ ರವೆನ ಬೇರೆ ಬಟ್ಲಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಬಾಣಲೆ ಇಡೋಣ. ಯಾವ ಅಳತೆಯಲ್ಲಿ ಚಿರೋಟಿ ರವೆ ತಗೊಂಡಿದ್ವೋ ಅದೇ ಅಳತೆಯಲ್ಲಿ 2.5 ಕಪ್ಪಷ್ಟು ನೀರು ಹಾಕೋಣ. ಬಾಣಲೆಯಲ್ಲಿ ನೀರು ಹಾಕಿ ನೀರು ಕುದಿಯೋಕ್ಕಿಡೋಣ. ಈಗ ಒಂದು 1/4 ಸ್ಪೂನು ಇಲ್ಲ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ದೊಡ್ಡ ಸ್ಪೂನಲ್ಲಿ ಒಳ್ಳೆ ತುಪ್ಪ ಹಾಕೋಣ. ಇದು ಕುದಿತಾ ಇರಲಿ. ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಕರ್ಬೇವಿನ ಸೊಪ್ಪು ಹಾಕೋಣ. ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ಇಲ್ಲಿ ಯಾವುದೇ ಖಾರ ಉಪಯೋಗಿಸ್ತಾ ಇಲ್ಲ ನಾನು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ಮಾಡಿಕೊಡಿ, ತುಂಬಾ ಚೆನ್ನಾಗಾಗುತ್ತೆ. ಬಹಳ ಕ್ವಿಕ್ಕಾಗುತ್ತೆ ಅಂತ ಹೇಳ್ಬೋದು. 2.5 ಬಟ್ಲು ನೀರು ಕುದಿಯೋದು ಎಷ್ಟೊತ್ತು ನೋಡಿ. ನೀರು ಕುದೀತಾ ಇದೆ. ಈಗ ಇದಕ್ಕೆ ರವೆನ ಡೈರೆಕ್ಟಾಗಿ ಸೇರಿಸೋಣ. ಇನ್ನೇನು ಹಾಕಂಗಿಲ್ಲ, ತೋರಿಸ್ತೀನಿ. ಇನ್ನು ಒಂದೇ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ನೋಡಿ ಕುದೀತಾ ಇದೆ. ಈಗ ರವೆ ಮಿಕ್ಸ್ ಮಾಡುವಾಗ, ರವೆ ಹಾಕ್ಕೊಳ್ಳುವಾಗ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಗಂಟಿಲ್ದಂಗೆ ಹೀಗೆ ತಿರುಗಿಸ್ಬಿಡೋಣ. ಸ್ವಲ್ಪನೂ ಗಂಟೇನಾಗಲ್ಲ ಜಿಡ್ಡು ಹಾಕಿರೋದ್ರಿಂದ. ಸೊ ಸಿಮ್ಮಲ್ಲಿ ಇಟ್ಕೊಳ್ಳಿ. ಉರಿ ಹೈಯಲ್ಲೂ ಬೇಡ, ಮೀಡಿಯಮಲ್ಲೂ ಬೇಡ. ನೀರು ಕುದಿಯುವಾಗ ಬೇಕಾದ್ರೆ ಹೈ ಮೀಡಿಯಮ್ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ ರವೆ ಹಾಕಿದ ತಕ್ಷಣ ಹಾಕುವಾಗ ಕಡಿಮೆ ಊರಿನಲ್ಲಿರಲಿ, ಯಾಕೆಂದರೆ ರವೆ ಒಂಚೂರು ಬೇಯಬೇಕು. ಇವಾಗ ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಒಂದೇ ಸ್ಪೂನ್, ಜಾಸ್ತಿ ಬೇಡ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕೋದು ತೋರಿಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ರಿಂದ 2 ನಿಮಿಷ ಚೆನ್ನಾಗಿ ಕಡಿಮೆ ಊರಿನಲ್ಲಿ. ನಿಮ್ಮ ಬಾಣಲಿ ಯಾವ ಥರ ಇದೆ, ತುಂಬ ದಪ್ಪ ಇದ್ದರೆ ಬೇಗ ಆಫ್ ಮಾಡ್ಕೊಂಬಿಡಿ. ಉದ್ರಾಗ ಆಗ್ಬಿಟ್ರೆ ಆಮೇಲೆ ನಿಮಗೆ ವಡೆ ಮಾಡೋಕ್ಕೆ ಬರಲ್ಲ. ನೋಡಿ ಈ ಥರ ಇರಬೇಕು. ಚೆನ್ನಾಗಿ ಬೇಯ್ತಾ ಇದೆ. ತಟ್ಟೆ ಮುಚ್ಚಾದರೂ ಬೇಯಿಸಿ, ಹಾಗೇನಾದ್ರು ಬೇಯಿಸಿ. ತುಂಬ ಬೇಗ ಆಗೋಗುತ್ತೆ. ಒಂದು 2 ನಿಮಿಷ ನೋಡಿ. ಈಗ ಮುಟ್ಟು ನೋಡಿದ್ರೆ ಅಂಟಲ್ಲ ಕೈಗೆ. ಇವಾಗ ಇದಾಗಿದೆ ಅಂತ ಅರ್ಥ. ಬರೀ ಹಾಗೆ ಡ್ರೈ ಕೈಯಲ್ಲೇ ಮುಟ್ಟು ನೋಡಿ, ಅಂಟಲ್ಲ. ಈಗ ಇದನ್ನು ಒಂದು ಒಣಗಿರೋ ತಟ್ಟೆಗೆ ಹಾಕ್ಕೊಳ್ಳೋಣ. ತಟ್ಟೆಗೆ ಹಾಕ್ಕೊಂಡು ಕೈ ಒಂಚೂರು ತುಪ್ಪ ಮಾಡಿಕೊಂಡು ಜಿಡ್ಡು ಸವರ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾದದೇನು ಬೇಡ, ಸುಮ್ಮನೆ ಹೀಗೆ ಲೈಟಾಗಿ ಕಲಸಿದ್ರೆ ಸಾಕು. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ತೀನಿ. ಯಾವುದೇ ಕಷ್ಟ ಇಲ್ಲ. ಸಕ್ಕದಾಗಿ ಯಾರು ಬೇಗ ಬರ್ತಾರೆ ಅಂದರೆ ಇದನ್ನು ಮಾಡಿಬಿಡ್ಬೋದು. ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ಒಂದೊಂದೇ ನೆನೆಸೋದು ಇಲ್ಲ, ಇಡೋದು ಏನೂ ಇಲ್ಲ. ತಕ್ಷಣವೇ ಒಂದೊಂದು ಉಂಡೆ ಮಾಡ್ಕೊಳ್ಳೋದು, ಮಧ್ಯ ಒಂದು ಹೋಲ್ ಮಾಡೋದು, ವಡೆ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋದು. ಕಷ್ಟನೇ ಇಲ್ಲ. ಇನ್ನೂ ಕಲರ್ಫುಲ್ ಬೇಕು ನಿಮಗೆ ಅಂತ ಅನ್ಸಿದ್ರೆ ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ, ಖಾರ ಬೇಕು ಅಂದರೆ. ನಾನಿಲ್ಲಿ ಯಾವುದೇ ಖಾರ ಉಪಯೋಗಿಸ್ತಿಲ್ಲ. ಇದು ಬಿಳಿ ವಡೆ ಅಂತಲೇ ಕರಿತೀನಿ ನಾನು. ಯಾಕೆ ಅಂದರೆ ಎಷ್ಟೇ ಹೊತ್ತು ಕರೀರಿ ನೀವು, ಯಾವುದೇ ಕಾರಣಕ್ಕೂ ಕೆಂಪಾಗಲ್ಲ. ಇದು ಬೆಳ್ಳಗೆ ಇರುತ್ತೆ, ಆದರೆ ರುಚಿ ಹಾಗೆ ಇರುತ್ತೆ. ಅಷ್ಟೇ ಗರ್ಗರಿಯಾಗಿ, ಮೇಲೆ ಗರ್ಗರಿಯಾಗಿ, ಒಳಗಡೆ ವಡೆ ಎಷ್ಟು ಹದವಾಗಬೇಕೋ ಹಾಗೆ ಆಗಿರುತ್ತೆ ನೋಡಿ. ಹೀಗೆ ಎಲ್ಲ ಉಂಡೆ ಮಾಡಿ ಈ ಥರ ವಡೆ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋಣ. ವಡೆ ನಿಮ್ಗೆ ಎಷ್ಟು ದಪ್ಪ ಬೇಕೋ, ಯಾವ ಥರ ಬೇಕೋ ಮಾಡ್ಕೊಳ್ಳಿ. ನಾನಿಲ್ಲಿ ಸುಮಾರು 1 ನಿಂಬೆ ಗಾತ್ರದ ಅಳತೆ ಹಿಟ್ಟು ತೊಗೊಂಡು ಇಷ್ಟು ವಡೆ ಆಗಿದೆ. 3 3 9 3 12 13 ವಡೆ ಆಗಿದೆ ಇವತ್ತು. ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಇವಾಗ ಕರಿಯೋದು ತೋರಿಸ್ತೀನಿ ನೋಡಿ. ಇದೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕರೆದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆಲ್ಲೂ ಏನು ಬಿಟ್ಟೋಗಲ್ಲ, ಏನೂ ಇಲ್ಲ. ಯಾವ ಆಲೂಗೆಡ್ಡೆ ಇಲ್ಲ, ಒಂದು ಈರುಳ್ಳಿ ಇಲ್ಲ, ಒಂದು ಬೆಳ್ಳುಳ್ಳಿ ಇಲ್ಲ. ಆ ಥರ ರೆಸಿಪಿ ಇದು. ಆದರೆ ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಬನ್ನಿ ಈಗ ಬಾಣಲೆ ಇಡೋಣ. ಎಣ್ಣೆ ಹಾಕೋಣ. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆ ತಗೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆಗೇನು ಅಳತೆ ಇಲ್ಲ. ಇವಾಗ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ, ಚೆನ್ನಾಗಿ ಕಾಯಿಸಿ.
ಆದರೆ ಕಾದಿದ ತಕ್ಷಣ ಸಿಮ್ ಮಾಡಿಬಿಡಿ, ಕಡಿಮೆ ಉರಿ ಮಾಡ್ಕೊಂಬಿಡಿ. ಯಾಕೆಂದರೆ ಹೈಯಲ್ಲಿ ಇಟ್ಬಿಟ್ರೆ ಕಪ್ಗಾಗೋ ಚಾನ್ಸ್ ಇದೆ. ಅದರಿಂದ ಆದಷ್ಟು ಕಡಿಮೆ ಉರಿನಲ್ಲಿ ಕರೆದ್ರೆ ಈ ವಡೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಬಿಸಿಲಿ ಕರಿಬಾರ್ದು, ತುಂಬ ಹೈ ಫ್ಲೇಮಲ್ಲೂ ಕರಿಬಾರ್ದು. ನಾನು ಸಿಮ್ಮಲ್ಲೇ ಮಾಡ್ತಾಯಿದ್ದೀನಿ. 4 ಇಲ್ಲ 5 ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಎಣ್ಣೆ ಎಷ್ಟು ಇಟ್ಟಿದ್ದೀರೋ ಅದ್ರ ಮೇಲೆ. ಸೊ ಎಲ್ಲ ಹಾಕಿ ಒಳ್ಳೆ ಗಮ್ ಅಂತ ಒಳ್ಳೆ ಗರಿಯಾಗಿ ಕರಿಯೋಣ. ಇದನ್ನು ಹಾಕಿದ ತಕ್ಷಣ ತಿರುಗಿಸ್ಬೇಡಿ, ಒಡೆಯೋ ಚಾನ್ಸ್ ಇರುತ್ತೆ. ಸೊ ಹಾಕಿ 1-2 ನಿಮಿಷ ಆದಮೇಲೆ ನೋಡಿಕೊಂಡು ತಿರುಗಿಸಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ, ಒಳ್ಳೆ ಘಮ ಅಂತ ಇದೆ. ಕರ್ಬೇವಿನ ಸೊಪ್ಪಲ್ವಾ, ಅದರಿಂದ ಬೇರೆ ಇನ್ನೇನು ಹಾಕಿಲ್ಲ ಇದಕ್ಕೆ. ಸೊ ಹಾಗಾಗಿ ಕರ್ಬೇವಿನ ಸೊಪ್ಪು ವಾಸನೆನೇ ಅಷ್ಟೇ, ತುಂಬ ಘಮ ಅಂತಿದೆ. ನೀವು ಇದಕ್ಕೆ ಏನು ಬೇಕಾದ್ರೂ ಸೇರಿಸ್ಕೋಬೋದು, ಈವನ್ ಈರುಳ್ಳಿ ಕೂಡ ಸೇರಿಸ್ಕೋಬೋದು. ನಾನು ಅದೇನು ಸೇರಿಸಿಲ್ಲ, ಬರೀ ಪ್ಲೇನ್ ಮಾತ್ರ ಮಾಡ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಬೇಕು ಅಂದರೆ ಈರುಳ್ಳಿ ಹಾಕ್ಕೊಳ್ಳಿ, ಇಲ್ಲ ಇನ್ನೇನಾದ್ರು ತರಕಾರಿ ಬೇಕು ಅಂದರೆ ತರಕಾರಿ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಾಗುವಂಥ ವಡೆ ಅಂತ ಹೇಳ್ತೀನಿ. ಇದನ್ನು ನೋಡಿ ಎಲ್ಲ ಕರೆದ್ಬಿಟ್ಟು ಕಡಿಮೆನೇ ಮಾಡಿರೋದು, ಜಾಸ್ತಿ ಏನು ಮಾಡಿಲ್ಲ. ಹಾಗಾಗಿ ನೋಡಿ ಎಲ್ಲ ನೀಟಾಗಿ ಒಳ್ಳೆ ಬಿಳಿ ವಡೆ ಗರಿಯಾಗಿ ಕರಿತಾ ಇದೆ. ಸಕ್ಕತ್ತಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ ಅಂತ ರೆಸಿಪಿ ಇದು. ಏನೂ ಜಾಸ್ತಿ ಪದಾರ್ಥನೂ ಬೇಡ. ಆದರೆ ಯಾರೇ ಬೇಗ ಬರ್ತಾ ಇದ್ದಾರೆ ಮನೆಗೆ ಅಂತಂದ್ರೂ ಕ್ವಿಕ್ಕಾಗಿ ಮಾಡಿ ಇಟ್ಬಿಡ್ಬೋದು. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳುವಂಥ ರೆಸಿಪಿನೇ ಇದು. ನೋಡಿ ವಡೆ ಕರಿತಾ ಇದೆ, ಸೂಪರಾಗಿ ಕರಿತಾ ಇದೆ. ಕರಿತಾ ಇರುವಾಗಲೇ ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ತೋರಿಸ್ತೀನಿ ಈಗ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ, ನಿಮಗೆ ಗೊತ್ತಾಗುತ್ತೆ. ಮೇಲೆ ಗರಿ ಒಳ್ಳೆ ವಡೆ ಥರನೇ ಆಗಿರುತ್ತೆ. ರುಬ್ಬೋದು ಬೇಡ, ನೆನೆಸೋದು ಬೇಡ, ಏನೂ ಬೇಡ. ಅಂತೂ ವಡೆ ಸೂಪರಾಗಿರೋ ಬಿಳಿ ವಡೆ. ಬೇರೆ ವಡೆ ಎಲ್ಲ ಮಾಡಿದ್ರೆ ನಿಮಗೆ ಮೇಲೆ ಕೆಂಪಾಗಿರುತ್ತೆ, ಒಳಗಡೆ ಬೆಳ್ಳಗಿರುತ್ತಲ್ವ. ಇದೆಲ್ಲ ಮೇಲೂ ಬಿಳಿ ಒಳಗಡೆನೂ ಬಿಳಿ, ಸಕ್ಕದಾಗಿರುತ್ತೆ ಮಾತ್ರ. ನೋಡಿ ಎಲ್ಲ ಹದವಾಗಿ ಕರಿತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ನೋಡಿ ಕರೆದಿದ್ದು ಒಂದು ತಟ್ಟೆ ಮೇಲೆ ತೆಗೆದಿದ್ದೀನಿ. ಆ ಕ್ಲಿಪ್ಪಿಂಗ್ ತೆಗೆಯೋದು ಮರ್ತುಬಿಟ್ಟೆ. ನೋಡಿ ಒಂದು ತಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಈಗ ಒಂದು ವಡೆ ಮುರಿದು ತೋರಿಸ್ತೀನಿ. ನೋಡಿ ಫೋರ್ಕಲ್ಲಿ ಒಂಚೂರು ಹಿಂಗೆ ಮಾಡಿದ್ರೆ ಸೌಂಡ್ ಬರುತ್ತೆ. ನಾನು ಇಲ್ಲಿ ಸೌಂಡ್ ಆ್ಯಕ್ಚುಲಿ ಕರೆಕ್ಟಾಗಿ ಬಂದಿದೆ, ಒಳ್ಳೆ ಗರಿಯಾದ ಸೌಂಡ್ ಬಂದಿದೆ. ಆದರೆ ನಾನು ಕೆಲವೊಂದು ಕ್ಲಿಪ್ಪಿಂಗಲ್ಲಿ ಪಾತ್ರೆ ಸೌಂಡ್ ಎಲ್ಲ ಕೇಳಿಸ್ತಿತ್ತು ಅಂತ ಅದನ್ನು ಮ್ಯೂಟ್ ಮಾಡಿರೋದ್ರಿಂದ ಇದು ಮ್ಯೂಟ್ ಆಗೋಗಿದೆ. ಆದರೆ ವಡೆ ಮಾತ್ರ ಸೂಪರಾಗಿದೆ, ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಈ ಸೈಜಲ್ಲಿ ಮಾಡಿಕೊಟ್ರೆ ಅಂತೂ ಭಾಳ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ಇದಕ್ಕೊಂದು ಕ್ವಿಕ್ಕಾಗಿ ಒಂದು ಚಟ್ನಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಚಟ್ನಿದು ಕ್ಲಿಪ್ಪಿಂಗು ಲಾಸ್ಟಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಾಗಿರೋ ರವೆ ಬಿಳಿ ವಡೆ ವಿತ್ ಚಟ್ನಿ ರೆಡಿ. ನೋಡಿ ಮೇಲೆ ಕ್ರಿಸ್ಪಿ, ಒಳಗೆ ಮೆತ್ತಿಗೆ, ಎಷ್ಟು ಚೆನ್ನಾಗಿದೆ. ತಿನ್ನೋಕ್ಕೂ ಅಷ್ಟೇ ರುಚಿ. ಖಂಡಿತ ನಿಮ್ಗೆ ಇಷ್ಟ ಆಯಿತು ಈ ರೆಸಿಪಿ ಅಂತೀನಿ. ನಾನೇ ಚಟ್ನಿ ಹಾಕ್ಬಿಟ್ಟು ತಿಂದಿದ್ದೀನಿ. ಓಕೆ, ಚೆನ್ನಾಗಾಯಿತು ಸ್ನೇಹಿತರೆ, ನೀವು ಮಾಡಿ ನೋಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೊನೆಯಲ್ಲಿ ಚಟ್ನಿ ಮಾಡಿರೋದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನೋಡಿ ಸಿಂಪಲ್ ಚಟ್ನಿ ಅಷ್ಟೇ, ಜಾಸ್ತಿ ಏನಿಲ್ಲ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಾಗಿದೆ. ಇದು ಬಿಳಿ ವಡೆ ನಿಮಗಾಗಿ ನಾನು ತಂದಿರುವ ರೆಸಿಪಿ. ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಇಷ್ಟ ಆಯಿತಾ ಅಂತ ತಿಳಿಸಿ ಸ್ನೇಹಿತರೆ. ಇಷ್ಟ ಆಯಿತು ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ಹೇಳಿ. ಸೂಪರಾಗಿರೋ ಬಿಳಿ ವಡೆ ಅಂತಲೇ ಕರಿತೀನಿ. ರವೆ ಬಿಳಿ ವಡೆ ರೆಡಿ ಆಯಿತು, ತಯಾರಾಯಿತು. ನಾನು ತಿಂದಾಯಿತು, ನೀವು ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ. ಬನ್ನಿ ಈಗ ಚಟ್ನಿ ಮಾಡಿರೋದು ತೋರಿಸ್ತೀನಿ. ಕಡಿಮೆನೇ ಮಾಡಿದ್ದು, ಜಾಸ್ತಿ ಮಾಡಿಲ್ಲ ಇವತ್ತು. ಥ್ಯಾಂಕ್ ಯು ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ. ಚಟ್ನಿ ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ನೋಡಿ. ಈ ಸಿಂಪಲ್ ಆಗಿರೋ ಚಟ್ನಿ ಜೊತೆ ರವೆ ಬಿಳಿ ವಡೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಚಟ್ನಿ ಆದರೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಶುಂಠಿ ಹಾಕೋಣ, 1-2 ಯಾಕೆಂದರೆ ವಡೆಗೆ ಯಾವುದೇ ಖಾರ ಉಪಯೋಗಿಸಿಲ್ದೇ ಇರೋದ್ರಿಂದ ಇಲ್ಲಿ 1-3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾರಿಗಾರು ಖಾರ ಬೇಕು ಅಂದರೆ ಚಟ್ನಿ ಇಲ್ಲದೆ ಹಾಗೇನೂ ತಿನ್ಬೋದು. ಒಂಚೂರು ಹುಣಸೆ ಹಣ್ಣು, 1-2-3 ಸ್ಪೂನಷ್ಟು ಹುರುಗಡ್ಲೆ, ಸ್ವಲ್ಪ ತೆಂಗಿನಕಾಯಿ ಕರ್ಟದಿಂದ ಕಳಚ್ಕೊಂಡ್ಬಿಟ್ಟಿತ್ತು, ಹಾಗಾಗಿ ಪೀಸ್ ಮಾಡಿ ಹಾಕ್ಬಿಡ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋಣ, ಕೊತ್ತಂಬರಿ ಸೊಪ್ಪು ಹಾಕೋಣ, ಸ್ವಲ್ಪ ಎಲ್ಲನೂ ನುಣ್ಣಕ್ಕೆ ಬೇಡ, ಸ್ವಲ್ಪ ತರಿಯಾಗಿ ಒಳ್ಳೆ ಚಟ್ನಿ ಅದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ. ಸೂಪರ್ ಆಗಿರುತ್ತೆ. ನೀವು ಮಾಡಿ ಈ ಚಟ್ನಿ ಜೊತೆ ಬಿಳಿ ವಡೆ ತಿನ್ನೋದಂತೂ ಮಸ್ತು ಮಜಾ. ತುಂಬಾ ಚೆನ್ನಾಗಿರುತ್ತೆ. ಮಾಡಿ ಸ್ನೇಹಿತರೆ. ಮಾಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಈ ವಿಡಿಯೋನಲ್ಲಿ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಪೂರ್ತಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚಟ್ನಿ ಅದಕ್ಕೆ ರುಬ್ಬೋಣ. ನಾರ್ಮಲ್ ಚಟ್ನಿ ಅಷ್ಟೇ, ನಾನು ಇನ್ಯಾವ ಸ್ಪೆಷಲ್ ಚಟ್ನಿ ಏನೂ ಮಾಡಿಲ್ಲ. ಹಾಗೇನೂ ತಿನ್ಬೋದು, ಚಟ್ನಿ ಜೊತೆನೂ ಚಟ್ನಿನೂ ರೆಡಿ, ವಡೆನೂ ರೆಡಿ. ನೋಡಿ ಹೀಗಿರಲಿ ಚಟ್ನಿ, ತುಂಬ ಚೆನ್ನಾಗಿರುತ್ತೆ. ನುಣ್ಣಕ್ಕೆ ಮಾಡ್ಕೋಬೇಡಿ. ಇದು ವಡೆಗಾದ್ರಿಂದ ಈ ರೀತಿ ಇರಬೇಕು.